ಏನು ಮಾಡ್ಲಿಕತ್ತಿ? ಏನಿದು? ಅದು ಜೋಳದ ನುಚ್ಚಕ್ಕ. ಜೋಳದ ನುಚ್ಚು ಹಾಕ್ಕೊಂಬಂದಿ? ಜೋಳದ ನುಚ್ಚು ಅಂದ್ರೆ ಜೋಳ ನೀವು ತಗೊಂಡು ನೀವು ಮಿಲ್ಲಿಗೆ ಹೋಗಿ ನೀವು ಇನ್ನೊಂದು ಏನು ಗೊತ್ತಾ, ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಜೋಳದ ನುಚ್ಚು ಅಂತ ಗೊತ್ತಾಗ್ತದೆ, ಇತ್ತ ಬೆಂಗಳೂರು ಸೈಡ್ನವ್ರಿಗೆ ಗೊತ್ತಿಲ್ಲ. ಜೋಳದ ರವಾ, ಜೋಳ ನಾವು ಹೋಗಿ ಮಿಲ್ ಒಳಗೆ ರವಾ ಹಾಕಿ ಕೊಡಿದ್ರೆ ರವಾ ಒಡೆದು ಕೊಡ್ತಾರೆ. ಅದು ಹಿಂಗೆ ರವಾ ಬರ್ತದೆ. ಇದ್ರಲ್ಲೇ ನಾವು ನುಚ್ಚು ಹಿಂಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ. ಈಗ ಇದನ್ನ ರಾತ್ರಿ ನಾವು ಫಸ್ಟ್ ಒಂದು ಸ್ವಲ್ಪ ಬಿಸಿನೀರ್ನಾಗ ನೆನೆಸಿಡಬೇಕು. ಒಂದು ಸ್ವಲ್ಪ ನೀರು ಬಿಸಿ ಮಾಡಬೇಕು. ಸಾಕಕ್ಕ ಸಾಕು. ನೀರು ಸ್ವಲ್ಪ ಬಿಸಿ ಬಿಸಿ ಆಗಲಿ. ಆಮೇಲೆ ಅದ್ರೊಳಗೆ ರವೆ ಹಾಕಿ ನೆನೆಸಿಡ್ಬೇಕು ರಾತ್ರಿಗೆ ನೆನೆಸಿಡ್ಬೇಕು. ನೀರು ಬಿಸಿ ಆಯ್ತು ನೋಡ್ವಾಣಿ, ಸಾಕನ? ಸಾಕಕ್ಕ. ಇದ್ರೊಳಗೆ ಹಾಕ್ಬೇಕನ? ಇದು ಎಲ್ಲ ಹಾಕಲಿ. ಬಿಸಿನೀರ್ನಾಗ ಅದನ್ನ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡೋದು ರಾತ್ರಿ ಮುಚ್ಚಿಟ್ಬಿಡೋದು. ವಾಣಿ, ಇದು 1ಕ್ಕೆ 4 ನೀರು ಬಿಸಿ ನೀರು ನಾವು ರಾತ್ರಿಗೆ ನೆನೆಸಿಟ್ಟಿದ್ದು. ಇವಾಗ ಮಾಡೋಣ ಅಂತ ಒಂದು ಪಾತ್ರೆ ಇಡಬೇಕು. ಒಂದು ರವಕ್ಕೆ 4 ನೀರು ಹಾಕೋದು. 4 ನೀರು ಬೇಕಾಗ್ತದೆ ಇದಕ್ಕೆ. ಅದನ್ನು ನಾವು ನೆನೆಸಿಟ್ಟಿದ್ದೀವಿ. ಇಲ್ಲಿ ಇದನ್ನು ಇದಕ್ಕೆ ಹಾಕೊಳ್ತೀನಿ ನಾನು. ಹೇಳ್ತೀನಿ 1ಕ್ಕೆ 4 ನೀರು ಹಾಕಿ ಹಾಕ್ತೀನಿ. ಇದು ಚೆನ್ನಾಗಿ ಕುದಿಸೋಕೆ ಇಡಬೇಕು. ಅವಾಗ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ಗಂಟಾಗುತ್ತೆ. ಗಂಟಾಗುತ್ತೆ. ನೀವು ಕೈ ಬಿಟ್ಟರೆ ಗಂಟಾಗ್ಬಿಡುತ್ತದೆ. ಒಂದು 10 ನಿಮಿಷ ಕುದಿಸಿದ್ರೆ ಸಾಕು. ಇದಕ್ಕೆ ಉಪ್ಪು ಹಾಕ್ತೇನೆ ನೋಡಿ. ಉಪ್ಪು ಮತ್ತು ಆಮೇಲೆ ಇದಕ್ಕೊಂದು ಸ್ವಲ್ಪ ಟೇಸ್ಟಿಗೆ ಜೀರಿಗೆ ಆಮೇಲೆ ಹಿಂಗು ಹಸಿದ ಹಾಕೋದು. ಅದು ಕುದಿಬೇಕಾದ್ರೆ ಒಂದು ಅರ್ಧ ಕೂತಂದ್ರೆ ಅವಾಗ ಜೀರಿಗೆ ಹಾಕೋದು, ಸ್ವಲ್ಪ ಹಿಂಗೆ ಹಾಕೋದು, ಉಪ್ಪು ಹಾಕೋದು. ಆಮೇಲೆ ಇದನ್ನ ಸಣ್ಣ ಹುಡುಗರಿಗೆ ಬಿಸಿ ಇದ್ದಾಗ ತುಪ್ಪ ಹಾಕಿ ತಿನ್ನಿಸ್ತಾರೆ. ಆಮೇಲೆ ಇದು ಆರ್ತಂದ್ರೆ ತಣ್ಣಗಾತಂದ್ರೆ ಅದ್ರೊಳಗೆ ನಾವು ಮಜ್ಜಿಗೆ ಹಾಕೊಂಡು ತಿನ್ಬೇಕು. ಹೆಲ್ತಿಗೆ ಸ್ಪೆಷಲ್ ಡಯಾಬಿಟಿಸ್ ಅವ್ರಿಗೆ ಬಹಳ ಚಲೋ. ಈಗ ಜೋಳದ ರೊಟ್ಟಿ ಬಡಿಲಿಕ್ಕೆ ಬರಂಗಿಲ್ಲ, ಭಕ್ರಿ ಮಾಡ್ಲಿಕ್ಕೆ ಬರಂಗಿಲ್ಲ ಅನ್ನೋರು ದಿನ ಜೋಳ ಹೆಂಗೆ ಉಪಯೋಗಿಸ್ಕೋಬೇಕಂದ್ರೆ ಸ್ಪೆಷಲ್ ನಮ್ಮ ಉತ್ತರ ಕರ್ನಾಟಕದವ್ರು ರೊಟ್ಟಿ ಬಡಿತಾರ. ಆದ್ರೆ ಅಲ್ಲ, ಬೆಂಗಳೂರು ಜನಕ್ಕೆ ರೊಟ್ಟಿ ಮಾಡ್ಲಿಕ್ಕೆ ಬರಂಗಿಲ್ಲ. ಆದ್ರೆ ನಮ್ದು ರೊಟ್ಟಿ ಅವ್ರಿಗೆ ತಿನ್ಲಿಕ್ಕೆ ಇಷ್ಟ. ಈ ಸುಮಾರು ಬೆಂಗಳೂರಲ್ಲಿ ಖಾನಾವಳಿನೂ ಆಗಿದೆ. ರೊಟ್ಟಿ ಮಾಡಿಕೊಡೋರು ನಮ್ಮ ಕಡೆಯಿಂದ ಬಂದಾರ. ಭಾಳ ಜನ ಇಷ್ಟಪಟ್ಟು ತಿಂತಾರೆ. ತಗೊಳ್ರಿ, ತಿನ್ರಿ, ಖಾನಾವಳಿಗೆ ಹೋಗಿ ಊಟ ಮಾಡ್ರಿ, ಖುಷಿ ಪಡ್ರಿ, ನಮಗೂ ಹೇಳ್ರಿ ನಾವು ಊಟ ಮಾಡಿ ಬಂದಿ ರೊಟ್ಟಿ ಊಟ ಅಂತ. ನಮಗೂ ಖುಷಿ ಆಗ್ತದೆ. ಆಮೇಲೆ ದಿನ ಜೋಳ ಹಿಂಗೆ ಬಳಸ್ಬೇಕಂದ್ರೆ ದಿನ ಯೂಸ್ ಆಗಂಗಿಲ್ಲ, ಬಕ್ರಿ ಮಾಡ್ಲಿಕ್ಕೆ ಆಗಂಗಿಲ್ಲ ಮನೆ ಒಳಗೆ ಅಂದವರು ಈ ಥರ ಮಾಡ್ತಾರೆ. ಇದನ್ನು ಜೋಳದ ನುಚ್ಚಿಂದು ಉಪ್ಪಿಟ್ಟು ಮಾಡ್ತಾರೆ ವಾಣಿ. ಹೌದು, ರವೆ ಉಪ್ಪಿಟ್ಟು ಮಾಡೋಣಕ್ಕ ನೆಕ್ಸ್ಟ್ ಇದ್ರೊಳಗೆ ಅದು ಉಪ್ಪಿಟ್ಟು ಮಾಡ್ತಾರೆ. ಅದು ನೆಕ್ಸ್ಟ್ ತೋರಿಸೋಣಂತೆ. ವಾಣಿ, ಜೀರಿಗೆ, ಸ್ವಲ್ಪ ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು. ಬಿಸಿ ಇದ್ದಾಗ ತುಪ್ಪ ಹಾಕೊಂಡು ತಿನ್ರಿ. ಯಾರಿಗೆ ಬಿಸಿ ತುಪ್ಪ ತಣ್ಣಗಾತಂದ್ರೆ ಇದ್ರೊಳಗೆ ಯಾರಿಗೆ ಮಜ್ಜಿಗೆ ಹಾಕೊಂಡು ಕುಡಿಬೇಕು ಅನಿಸ್ತದ ಅವರು ತಣ್ಣಗಾಗೋ ಥರ ವೇಟ್ ಮಾಡ್ರಿ. ಎಸ್.